Okay, next exemption ಅಂದ್ರೆ SEBI guidelines would not apply under the following situations. ಯಾವ situations ಅಲ್ಲಿ SEBI guidelines apply ಆಗಲ್ಲ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಆಗಿದ್ರೆ ಅಂದರೆ a company only engaged in the business of developing, maintaining and operating infrastructure facility ಆಗಿದ್ರೆ ಆ ಒಂದು ಸಿಚುವೇಶನ್ಸ್ ಅಲ್ಲಿ SEBI guidelines ಅಪ್ಲೈ ಆಗೋಲ್ಲ. Next, a company issuing debentures with a maturity period of not more than 18 months ಆಗಿದ್ರೆ ಆ ಸಿಚುವೇಶನ್ ಅಲ್ಲೂ ಕೂಡ SEBI guidelines ಇಂಪ್ಲಿಮೆಂಟ್ ಆಗಲ್ಲ. Next, clarifications regarding debenture redemption reserve. So, ಏನೇನು clarifications ಅಂತ ನೋಡಿದ್ರೆ the Department of Company Affairs and the Government of India wide their circular number 9/2002 dates has issued the following clarifications regarding the creation of debenture redemption reserve. ಅದನ್ನ DRR ಅಂತ ಹೇಳ್ತೀವಿ. ಜೊತೆಗೆ no DRR is required for debenture issued by all India financial institutions. ಏನಾದರೂ all India financial institutions ಅವರು ಡಿಬೆಂಚರ್ಸ್ ಇಶ್ಯೂ ಮಾಡಿದ್ರೆ DRR ಬೇಕಿಲ್ಲ ಅಂತ ಹೇಳ್ತಾರೆ. ಅಂದರೆ ಬೈ RBI ಆಗಿರಬೇಕು. ಆ್ಯಂಡ್ ಬ್ಯಾಂಕಿಂಗ್ ಕಂಪನೀಸ್ ಫಾರ್ ಬೋತ್ ಪಬ್ಲಿಕ್ ಆಸ್ ವೆಲ್ ಆಸ್ ಪ್ರೈವೇಟ್ಲಿ ಪ್ಲೇಸ್ ಡಿಬೆಂಚರ್ಸ್ ಕೂಡ DRR ರಿಕ್ವೈರ್ಮೆಂಟ್ ಇಲ್ಲ. ಓಕೆ, ನೆಕ್ಸ್ಟ್, ನೋ DRR ಇಸ್ ರಿಕ್ವೈರ್ಡ್ ಇನ್ ಕೇಸ್ ಆಫ್ ಪ್ರೈವೇಟ್ಲಿ ಪ್ಲೇಸ್ ಡಿಬೆಂಚರ್ಸ್. ಅಂದರೆ ಪ್ರೈವೇಟ್ಲಿ ಪ್ಲೇಸ್ ಡಿಬೆಂಚರ್ಸ್ ಅವರು ಕೂಡ ನಮಗೆ DRR ರಿಕ್ವೈರ್ಮೆಂಟ್ ಅಗತ್ಯ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಸೆಕ್ಷನ್ 117(117) C ವಿಲ್ ಅಪ್ಲೈ ಟು ಡಿಬೆಂಚರ್ ಇಶ್ಯೂಡ್ ಆ್ಯಂಡ್ pending to be redeemed, and therefore DRR will also be created for debenture issued prior to and pending redemption. So section 117C ಪ್ರಕಾರ ಯಾವುದಕ್ಕೆ ಡಿಬೆಂಚರ್ಸ್ ಅಂದರೆ ಇದೊಂದು ಅಪ್ಲೈ ಆಗುತ್ತೆ ಅಂತ ಹೇಳಿದ್ರೆ ಡಿಬೆಂಚರ್ಸ್ ಇಶ್ಯೂ ಮಾಡಿರೋದು ಜೊತೆಗೆ ಪೆಂಡಿಂಗ್ ರಿಡೀಮ್ ಆಗಬೇಕಾಗಿರೋದಕ್ಕೆ ದೇರ್ಫೋರ್ DRR ವಿಲ್ ಬಿ ಕ್ರಿಯೇಟೆಡ್. DRRನ ಕ್ರಿಯೇಟ್ ಮಾಡಬೇಕಾಗತ್ತೆ ಯಾವುದಕ್ಕೆ ಫಾರ್ ಡಿಬೆಂಚರ್ ಇಶ್ಯೂಡ್ ಪ್ರಿಯರ್ ಟು ಆ್ಯಂಡ್ ಪೆಂಡಿಂಗ್ ರಿಡಮ್ಷನ್ ಎರಡಕ್ಕೂ ಕೂಡ ಕ್ರಿಯೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟು, ಸೆಕ್ಷನ್ ವಿಲ್ ಅಪ್ಲೈ ಟು ದ ನಾನ್ ಕನ್ವರ್ಟಿಬಲ್ ಪೋರ್ಷನ್ ಆಫ್ ಡಿಬೆಂಚರ್ಸ್ ಇಶ್ಯೂಡ್ ವೆದರ್ ದೇ ಆರ್ ಫುಲ್ಲಿ ಆರ್ ಪಾರ್ಟ್ಲಿ ಪೇಡ್. ಫೈನ್. ನೆಕ್ಸ್ಟು ಜರ್ನಲ್ ಎಂಟ್ರೀಸ್ ನೋಡೋಣ ಯಾವ್ದಾದ್ರು ಬರುತ್ತೆ ಅಂತ. ಇಲ್ಲಿ ಮೊದಲಿಗೆ ಡಿಬೆಂಚರ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ನೆಕ್ಸ್ಟ್ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟು. ನೆಕ್ಸ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ರಿಡಮ್ಷನ್ ರಿಸರ್ವ್ಸ್ ಅಕೌಂಟ್. ಫೈನ್. ನೆಕ್ಸ್ಟ್ ಡಿಬೆಂಚರ್ ರಿಡಮ್ಷನ್ ರಿಸರ್ವ್ಸ್ ಅಕೌಂಟ್ ಬಂದು ಇಟ್ ಅಪಿಯರ್ಸ್ ಆನ್ ದ ಲಯಬಿಲಿಟಿ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ನಮಗೆ ಡಿಬೆಂಚರ್ ರಿಡಮ್ಷನ್ ರಿಸರ್ವ್ಸ್ ಅಕೌಂಟ್ ಅಮೌಂಟು ನಾವು ಎಂಟರ್ ಮಾಡಬೇಕಾಗತ್ತೆ. ಯಾವ ಹೆಡ್ಡಲ್ಲಿ ಅಂತ ನೋಡಿದ್ರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಲಯಬಿಲಿಟೀಸಲ್ಲಿ ಬರಿತೀವಲ್ಲ ಅಲ್ಲಿ ನಾವು ಇದನ್ನು ಎಂಟರ್ ಮಾಡಬೇಕಾಗತ್ತೆ. The balance in debenture redemption reserves account increases with each redemption. When all the debentures are redeemed, the debenture redemption reserve account is closed by transferring its balance to general reserve account. So, ಇದನ್ನ ಅಮೌಂಟ್ನ ಜನರಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ರಿಡಮ್ಷನ್ ಬೈ ಪರ್ಚೇಸ್ ಇನ್ ದ ಓಪನ್ ಮಾರ್ಕೆಟ್ ಅಂತ ಹೇಳಿದ್ರೆ ಅ ಕಂಪನಿ ಇಫ್ ಆಥರೈಸ್ಡ್ ಬೈ ಇಟ್ಸ್ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮುಖಾಂತರ ಅವ್ರಿಗೆ ಆಥರೈಸೇಷನ್ ಇದ್ದರೆ ಅವರು ಓನ್ ಡಿಬೆಂಚರ್ಸ್ನ ಅವರು ಪರ್ಚೇಸ್ ಮಾಡ್ಬೋದು. ಯಾವ ಇನ್ ದ ಓಪನ್ ಮಾರ್ಕೆಟ್ ಅಂದರೆ ಅದನ್ನು ರೆಡ್ಯೂಸ್ ಮಾಡೋ ಟರ್ಮಲ್ಲಿ ಅವರು ಓಪನ್ ಮಾರ್ಕೆಟಿಂದ ಅವರೇ ಡಿಬೆಂಚರ್ಸ್ನ ಪರ್ಚೇಸ್ ಮಾಡ್ಕೋಬೋದು. ನೆಕ್ಸ್ಟ್, ಇಫ್ ಅ ಕಂಪನಿ ಪರ್ಚೇಸಸ್ ಇಟ್ಸ್ ಓನ್ ಡಿಬೆಂಚರ್ಸ್ ಫಾರ್ ದ ಪರ್ಪಸ್ ಆಫ್ ಇಮಿಡಿಯೇಟ್ ಕ್ಯಾನ್ಸಲೇಷನ್, ದ ಪರ್ಚೇಸ್ ಆ್ಯಂಡ್ ಕ್ಯಾನ್ಸಲೇಷನ್ ಆಫ್ ಸಚ್ ಡಿಬೆಂಚರ್ ಆರ್ ಕಾಲ್ಡ್ ರಿಡಮ್ಷನ್ ಬೈ ಪರ್ಚೇಸ್ ಇನ್ ದಿ ಓಪನ್ ಮಾರ್ಕೆಟ್. ಸೊ ಅವರೇ ಪರ್ಚೇಸ್ ಮಾಡಿದಾಗ ಅದನ್ನು ರಿಡಮ್ಷನ್ ಇನ್ ದಿ ಪರ್ಚೇಸ್ ಆಫ್ ದಿ ಓಪನ್ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದರೆ ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ರಿಡಮ್ಷನ್ ಪರ್ಚೇಸ್ ಮಾಡೋದು ಅಥವಾ ಡಿಬೆಂಚರ್ಸ್ ಪರ್ಚೇಸ್ ಅವ್ರದೇ ಮಾಡೋದು ಅಂತ ಹೇಳಿದ್ರೆ ಅದನ್ನು ಕ್ಲಿಯರ್ ಆಫ್ ಮಾಡೋದು ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಅಡ್ವಾಂಟೇಜಸ್ ಏನು ಅಂತ ನಾವು ನೋಡಿದ್ರೆ ಮೊದಲಿಗೆ ಅ ಕಂಪನಿ ಕ್ಯಾನ್ ರಿಡೀಮ್ ದ ಡಿಬೆಂಚರ್ಸ್ ಅಟ್ ಇಟ್ಸ್ ಕನ್ವೀನಿಯನ್ಸ್ ವೆನ್ ಎವರ್ ಇಟ್ ಹ್ಯಾಸ್ ಸರ್ಪ್ಲಸ್ ಫಂಡ್ಸ್. ಅಂದರೆ ಕಂಪನಿಯವರು ರಿಡೀಮ್ ಮಾಡೋದನ್ನ ಡಿಬೆಂಚರ್ಸ್ನ ಅವ್ರ ಕನ್ವೀನಿಯನ್ಸ್ ತಕ್ಕನಂಗೆ ಅವರು ಅದನ್ನು ರಿಡೀಮ್ ಮಾಡ್ಬೋದು ಯಾವಾಗೆಲ್ಲ ಅವ್ರಿಗೆ ಸರ್ಪ್ಲಸ್ ಫಂಡ್ಸ್ ಇರುತ್ತೆ ಅವಾಗ. ಆ ಕಂಪನಿ ಕ್ಯಾನ್ ಸೇವ್ ಮನಿ ಬೈ ಪರ್ಚೇಸಿಂಗ್ ಇಟ್ಸ್ ಓನ್ ಡಿಬೆಂಚರ್ಸ್. ಅವ್ರು ಸೇವ್ ಮಾಡೋದನ್ನು ಈ ಡಿಬೆಂಚರ್ಸ್ ಕ್ಲಿಯರ್ ಆಫ್ ಮಾಡೋದು ಕೂಡ ಒಂದು ಸೇವಿಂಗ್ಸ್ ಅಂತಲೇ ಆಗುತ್ತೆ ಕಂಪನಿಯವ್ರಿಗೆ. ವೆನ್ ದೇ ಆರ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಅಟ್ ಡಿಸ್ಕೌಂಟ್, ಯಾವಾಗ ಅದು ಡಿಸ್ಕೌಂಟಿಗೆ ಸಿಗುತ್ತೆ ಆವಾಗ ಅದನ್ನು ಸರ್ಪ್ಲಸ್ ಮನಿನ ಅವರು ಅದಕ್ಕೆ ಯುಟಿಲೈಸ್ ಮಾಡ್ಬೋದು. ಸೊ ಅಕೌಂಟಿಂಗ್ ಟ್ರೀಟ್ಮೆಂಟ್ ಪ್ರಾಫಿಟ್ ಬಂದಾಗ ಏನು ಮಾಡಬೇಕಾಗುತ್ತೆ, ದ ಪರ್ಚೇಸ್ ಆಫ್ ಓನ್ ಡಿಬೆಂಚರ್ಸ್ ಫಾರ್ ಇಮಿಡಿಯೇಟ್ ಕ್ಯಾನ್ಸಲೇಷನ್ ಮಾಡಬೇಕು ಅಂದರೆ ಡಿಬೆಂಚರ್ಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಟು ಪ್ರಾಫಿಟ್ ಆನ್ ಕ್ಯಾನ್ಸಲೇಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್, ಈ ಒಂದು ಎಂಟ್ರಿನ ಪಾಸ್ ಮಾಡಬೇಕು. ನೆಕ್ಸ್ಟು ಆನ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆನ್ ರಿಡಮ್ಷನ್
ಈ ಕೇಸಲ್ಲಿ ಪ್ರಾಫಿಟ್ ಆನ್ ಕ್ಯಾನ್ಸಲೇಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಟಾರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್, ಈ ಎಂಟ್ರಿನ ಪಾಸ್ ಮಾಡಬೇಕು. ನೆಕ್ಸ್ಟು ಇನ್ ಕೇಸ್ ಆಫ್ ಲಾಸ್ ಆದರೆ ಆನ್ ಪರ್ಚೇಸ್ ಆಫ್ ಓನ್ ಡಿಬೆಂಚರ್ ಫಾರ್ ಇಮಿಡಿಯೇಟ್ ಕ್ಯಾನ್ಸಲೇಷನ್ ಆಗಿದ್ದರೆ ಡಿಬೆಂಚರ್ ಅಕೌಂಟ್ ಡೆಟಾರ್ ಲಾಸ್ ಆನ್ ಕ್ಯಾನ್ಸಲೇಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್, ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆನ್ ಟ್ರಾನ್ಸ್ಫರ್ ಆಫ್ ಲಾಸ್ ಆನ್ ರಿಡಂಪ್ಷನ್ ಆಗಿದ್ದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಲಾಸ್ ಆನ್ ಕ್ಯಾನ್ಸಲೇಷನ್ ಆಫ್ ಡಿಬೆಂಚರ್ಸ್ ಅಕೌಂಟ್. ನೆಕ್ಸ್ಟು redemption by conversion. Sometimes at the time of the issue of debentures, a company gives convertible debenture holders the privilege that they can get their debentures converted into shares or new debentures after the expiry of specified period. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಡಿಬೆಂಚರ್ಸ್ ಇಶ್ಯೂ ಮಾಡಬೇಕಾದ್ರೆ ಕಂಪನಿಯವರು ಕನ್ವರ್ಟಿಬಲ್ ಡಿಬೆಂಚರ್ ಹೋಲ್ಡರ್ಸ್ ಆಪ್ಷನ್ ಕೊಟ್ಟಿರ್ತಾರೆ ಆನ್ ದ ಪ್ರಿವಿಲೇಜ್ ದಟ್ ಒಂದಷ್ಟು ಸ್ಪೆಸಿಫೈಡ್ ಪೀರಿಯಡ್ ಆದಮೇಲೆ ಅವರು ಅದನ್ನು ಎಕ್ಸ್ಪೈರಿ ಆದಮೇಲೆ ಕನ್ವರ್ಟ್ ಮಾಡ್ಕೊಳ್ಳೋಂಥ ಆಪ್ಷನ್. ವೆನ್ ಎವರ್ ಡಿಬೆಂಚರ್ ಇಸ್ ರಿಡೀಮ್ಡ್ ಬೈ ಕನ್ವರ್ಷನ್ ದ ಡಿಬೆಂಚರ್ ಹೋಲ್ಡರ್ಸ್ ಹ್ಯಾವ್ ಟು ಅಪ್ಲೈ ಫಾರ್ ದ ಸೇಮ್. ದ ನ್ಯೂ ಶೇರ್ಸ್ ಆರ್ ಡಿಬೆಂಚರ್ಸ್ ಮೇ ಬಿ ಇಶ್ಯೂಡ್ ಅಟ್ ಪಾರ್, ಡಿಸ್ಕೌಂಟ್ ಆರ್ ಪ್ರೀಮಿಯಂ. ಯಾವಾಗ ಸ್ಪೆಸಿಫೈಡ್ ಪೀರಿಯಡ್ ಆದಮೇಲೆ ಅವ್ರಿಗೆ ಕನ್ವರ್ಟಬಲ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದ್ದಲ್ಲಿ ಅವ್ರು ಮಾಡ್ಕೊಳ್ಳೋಕೆ ಇಷ್ಟಪಟ್ಟಲ್ಲಿ ಅವರು ಹೊಸ ಶೇರ್ಸ್ಗೆ ಅಪ್ಲೈ ಮಾಡ್ಬೋದು. ಅದನ್ನು ಅವರು ಪಾರ್ ವ್ಯಾಲ್ಯೂಗಾದರೂ ಕೊಡ್ಬೋದು, ಡಿಸ್ಕೌಂಟ್ಗಾದರೂ ಕೊಡ್ಬೋದು, ಪ್ರೀಮಿಯಮ್ಗಾದರೂ ಕೊಡ್ಬೋದು. ನೋ ಡಿಬೆಂಚರ್ ರಿಡಂಪ್ಷನ್ ರಿಸರ್ವ್ ಇಸ್ ರಿಕ್ವೈರ್ಡ್ ಇನ್ ಕೇಸ್ ಆಫ್ ಕನ್ವರ್ಟಿಬಲ್ ಡಿಬೆಂಚರ್ಸ್. ನಾವೇನಾದ್ರು ಕನ್ವರ್ಟಿಬಲ್ ಡಿಬೆಂಚರ್ಸ್ ಇಶ್ಯೂ ಮಾಡಿದರೆ ಆ ಕೇಸಲ್ಲಿ ರಿಡಂಪ್ಷನ್ ರಿಸರ್ವ್ಸ್ನ ಇಡುವಂಥ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇಫ್ ಡಿಬೆಂಚರ್ಸ್ ಆರ್ ಟು ಬಿ ಕನ್ವರ್ಟೆಡ್ ವೇರ್ ಇಶ್ಯೂಡ್ ಎಟ್ ಡಿಸ್ಕೌಂಟ್, ಅಂದರೆ ಡಿಬೆಂಚರ್ಸ್ ಟು ಬಿ ಕನ್ವರ್ಟ್ ಮಾಡೋ ಅಂಥ ಡಿಬೆಂಚರ್ಸ್ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ರೆ ದ ಇಶ್ಯೂ ಪ್ರೈಸ್ ಆಫ್ ದ ಶೇರ್ ಮಸ್ಟ್ ಬಿ ಈಕ್ವಲ್ ಟು ದ ಅಮೌಂಟ್ ಆ್ಯಕ್ಚುಲಿ ರಿಸೀವ್ಡ್ ಬೈ ದ ಡಿಬೆಂಚರ್ಸ್ ಅಂತ ಹೇಳ್ತಾರೆ. ಓಕೆ, ಇಫ್ ದಿಸ್ ರೂಲ್ ಇಸ್ ನಾಟ್ ಫಾಲೋಡ್, ಈ ರೂಲ್ನ ಅವ್ರು ಫಾಲೋ ಮಾಡಿಲ್ಲ ಅಂದರೆ ಇಟ್ ವುಡ್ ಬಿ ಅ ವೈಲೇಷನ್ ಆಫ್ ಸೆಕ್ಷನ್ 79 ಆಫ್ ದಿ ಕಂಪನೀಸ್ ಆ್ಯಕ್ಟ್ 1956. ಫೈನ್. ನೆಕ್ಸ್ಟ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಏನು ಬರುತ್ತೆ ಅಂತ ನೋಡೋದಾದರೆ ಫಾರ್ ದ ಅಮೌಂಟ್ ಡ್ಯೂ ಟು ಡಿಬೆಂಚರ್ ಹೋಲ್ಡರ್ಸ್ ಇಫ್ ರಿಡಂಪ್ಷನ್ ಎಟ್ ಪಾರ್ ಆಗಿದ್ರೆ ಡಿಬೆಂಚರ್ ಅಕೌಂಟ್ ಡೆಟಾರ್ ಟು ಏನಾಗಬೇಕು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್, ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಅಥವಾ ಆರ್ ಇಫ್ ರಿಡಂಪ್ಷನ್ ಎಟ್ ಅ ಪ್ರೀಮಿಯಮ್ ನಾವು ಮಾಡ್ಕೊಂಡಿದ್ರೆ ಡಿಬೆಂಚರ್ ಅಕೌಂಟ್ ಡೆಟಾರ್, ಓಕೆ, ಸೆಕ್ಯೂರಿಟೀಸ್ ಪ್ರೀಮಿಯಮ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್, ಈ ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ಫಾರ್ ಡಿಸ್ಚಾರ್ಜಿಂಗ್ ಆಬ್ಲಿಗೇಷನ್ ಬೈ ಇಶ್ಯೂಯಿಂಗ್ ಶೇರ್ಸ್ ಆರ್ ಡಿಬೆಂಚರ್ಸ್, ಇದರ ಒಂದು ಅಡಿಯಲ್ಲಿ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಡೆಟಾರ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಟು ಡಿಬೆಂಚರ್ಸ್ ಅಕೌಂಟ್ ಹೊಸದಿದ್ದರೆ ಅದನ್ನು ನಾವು ಕ್ರೆಡಿಟ್ ಮಾಡಬೇಕಾಗುತ್ತೆ. ಇಫ್ ದ ನ್ಯೂ ಶೇರ್ಸ್ ಅಥವಾ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಅಟ್ ಅ ಪ್ರೀಮಿಯಮ್, ಹೊಸ ಶೇರು ಅಥವಾ ಡಿಬೆಂಚರ್ಸ್ ನಾವು ಪ್ರೀಮಿಯಮಲ್ಲಿ ಇಶ್ಯೂ ಮಾಡಿದ್ರೆ ದ ಸೆಕ್ಯೂರಿಟಿ ಪ್ರೀಮಿಯಮ್ ಅಕೌಂಟ್ ಇಸ್ ಕ್ರೆಡಿಟೆಡ್, ಪ್ರೀಮಿಯಮ್ ಅಕೌಂಟ್ನ ನಾವು ಕ್ರೆಡಿಟ್ ಮಾಡಬೇಕು. ಆರ್ ನ್ಯೂ ಶೇರ್ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಎಟ್ ಎ ಡಿಸ್ಕೌಂಟ್, ಅದನ್ನು ಮಾಡ್ಬೋದು. ಅಥವಾ ದ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಥವಾ ಡಿಬೆಂಚರ್ಸ್ ಅಕೌಂಟ್ ಇಸ್ ಡೆಬಿಟೆಡ್ ಇನ್ ದ ಅಬೋವ್ ಮೆನ್ಷನ್ಡ್ ಎಂಟ್ರಿ, ಬಿ ಎಂಟ್ರಿ ಏನು ನೋಡಿದ್ವಿ ಅದ್ರ ಪ್ರಕಾರ ಅದನ್ನು ಡೆಬಿಟ್ ಮಾಡಬೇಕಾಗತ್ತೆ. ಸಿಂಕಿಂಗ್ ಫಂಡ್ ಮೆಥಡ್, ಈ ಒಂದು ಕಾನ್ಸೆಪ್ಟ್ ನೋಡೋಣ. ದ ಅಮೌಂಟ್ ರಿಕ್ವೈರ್ಡ್ ಫಾರ್ ದ ರಿಡಂಪ್ಷನ್ ಆಫ್ ಡಿಬೆಂಚರ್ಸ್ ಈಸ್ ಜನರಲಿ ಲಾರ್ಜ್. ನಾವು ಅಮೌಂಟನ್ನು ರಿಡಂಪ್ಷನ್ ಮಾಡಬೇಕು ಅಂತ ಟೈಮಲ್ಲಿ ನಾವು ನೋಡೋದಾದರೆ ನಮಗೆ ಬೇಕಾಗಿರೋ ಅಮೌಂಟ್ ತುಂಬ ಲಾರ್ಜ್ ಅಮೌಂಟ್ ಆಗಿರುತ್ತೆ. ಆ್ಯಂಡ್ ದ ಡೇಟ್ ಆಫ್ ರಿಡಂಪ್ಷನ್ ಇಸ್ ನೋನ್ ಟು ದ ಕಂಪನಿ, ಜೊತೆಗೆ ಅದನ್ನು ಯಾವಾಗ ರಿಡಂಪ್ಷನ್ ಮಾಡಬೇಕು ಅನ್ನೋ ಮಾಹಿತಿ ಕೂಡ ಕಂಪನಿಯವ್ರ ಹತ್ರ ಇರುತ್ತೆ, ಯಾವ ಡೇಟ್ಗೆ ಅದನ್ನು ರಿಡಂಪ್ಷನ್ ಮಾಡಬೇಕು ಅನ್ನೋಂಥ ಮಾಹಿತಿ. ದಸ್ ಇಟ್ ಈಸ್ ಪ್ರುಡೆಂಟ್ ಫಾರ್ ಅ ಕಂಪನಿ ಟು ಮೇಕ್ ಅರೇಂಜ್ಮೆಂಟ್ಸ್ ಟು ಎನ್ಶೋರ್ ದ ಅವೈಲಬಿಲಿಟಿ ಟು ಅಡಿಕ್ವೇಟ್ ಫಂಡ್ಸ್ ಫಾರ್ ದ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಟ್ ದ ಎಂಡ್ ಆಫ್ ದಿ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಫಾರ್ ವಿಚ್ ಡಿಬೆಂಚರ್ಸ್ ಆರ್ ಇಶ್ಯೂಡ್. ಅಂದರೆ ಇಲ್ಲಿ ದಸ್ ಇಟ್ ಈಸ್ ಪ್ರುಡೆಂಟ್ ಫಾರ್ ದ ಕಂಪನಿ ಟು ಮೇಕ್, ಅಂದರೆ ಆಲ್ರೆಡಿ ಗೊತ್ತಿರೋದ್ರಿಂದ ಯಾವ ಟೈಮ್ಗೆ ನಾವು ಅದನ್ನು ರಿಡಂಪ್ಷನ್ ಮಾಡಬೇಕು ಅಂತ ಕಂಪನಿಯವ್ರ ಹತ್ರ ಡೇಟ್ ಇರುತ್ತೆ, ಯಾವ ಪೀರಿಯಡಲ್ಲಿ ಅಂದರೆ ಯಾವ ಮಂತಲ್ಲಿ ಕೊಡಬೇಕಂತ. ಸೊ ಅವರು ಅದಕ್ಕೆ ಬೇಕಾಗಿರೋಂಥ ನೆಸಸರಿ ಅರೇಂಜ್ಮೆಂಟ್ನ ಮಾಡ್ಕೊಳ್ಬೇಕಾಗತ್ತೆ. ಅಡಿಕ್ವೇಟ್ ಫಂಡ್ಸ್ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಆ ಸ್ಟಿಪ್ಯುಲೇಟೆಡ್ ಪೀರಿಯಡ್ಗೆ ಅವರು ಆ ದುಡ್ಡನ್ನು ವಾಪಸ್ ಕೊಡಬೇಕಾಗತ್ತೆ.
Hence, it is better for the company to set aside every year a part of divisible profits and to invest the same outside the business in marketable securities. ಈ ಒಂದು ರಿಡಮ್ಷನ್ ಅಮೌಂಟ್ ಕೊಡೋ ಒಂದು ನಿಟ್ಟಿನಲ್ಲಿ ಕಂಪನಿಯವ್ರು ಏನು ಮಾಡ್ಬೋದಂದ್ರೆ ಅದು ಲಂಸಮ್ ಆಗಿ ಕೊಡಬೇಕಾಗಿರೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಏನು ಮಾಡಬೇಕಾಗುತ್ತೆ, ಪ್ರಾಫಿಟ್ಸ್ ಬಂದಾಗಲ್ಲ ಒಂದಷ್ಟು ಡಿವಿಸಿಬಲ್ ಪ್ರಾಫಿಟ್ಸ್ನ ಅವರು ಎಲ್ಲಾದರೂ ಒಂದು ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಇನ್ಕಮ್ನ ಅವರು ಗೇನ್ ಮಾಡಿ ಆ ಇನ್ಕಮ್ನ ರಿಡಮ್ಷನ್ ಪರ್ಪಸ್ಗೆ ಅವರು ಕೂಡ ಯುಟಿಲೈಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ದಿಸ್ ಇಸ್ ಡನ್ ಬೈ ಕ್ರಿಯೇಟಿಂಗ್ ಅ ಸಿಂಕಿಂಗ್ ಫಂಡ್. ಇದನ್ನು ಹೇಗೆ ಮಾಡ್ತಾರೆ ಅಂದರೆ ಸಿಂಕಿಂಗ್ ಫಂಡ್ ಕ್ರಿಯೇಟ್ ಮಾಡ್ಕೊಳ್ತಾ ಇದನ್ನು ಮಾಡ್ತಾರೆ. ದ ಕಂಪನಿ ಅಡಾಪ್ಟ್ಸ್ ದ ಮೆಥಡ್ ಆಫ್ ಡಿಬೆಂಚರ್ ರಿಡಮ್ಷನ್ ಸಿಂಕಿಂಗ್ ಫಂಡ್ an appropriate amount calculated by referring to sinking fund factors depending upon the interest rate on investments and the number of years for which investments are made is set aside. ಅಂದರೆ ಇಲ್ಲಿ ಒಂದು ಅಪ್ರಾಪ್ರಿಯೇಟ್ ಅಮೌಂಟ್ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಸಿಂಕಿಂಗ್ ಫಂಡ್ ಫ್ಯಾಕ್ಟರ್ಸ್ ಅಂತ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಬಡ್ಡಿ, ಇಂಟ್ರೆಸ್ಟ್ ಇನ್ವೆಸ್ಟ್ಮೆಂಟ್ ಮೇಲೆ ಏನು ಬಡ್ಡಿ ಕೊಡಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ನಂಬರ್ ಆಫ್ ಇಯರ್ಸ್ ಫಾರ್ ವಿಚ್ ಇನ್ವೆಸ್ಟ್ಮೆಂಟ್ಸ್ ಆರ್ ಮೇಡ್ ಇಸ್ ಸೆಟ್ ಅಸೈಡ್. ಓಕೆ, ಡಿಬೆಂಚರ್ ರಿಡಮ್ಷನ್ ಸಿಂಕಿಂಗ್ ಫಂಡ್ ಅಕೌಂಟ್ ವಿಲ್ ಬಿ ಕ್ರಿಯೇಟೆಡ್ ಎವ್ರಿ ಇಯರ್. ಈ ಒಂದು ಅಮೌಂಟ್ನ ಪ್ರತಿ ವರ್ಷ ಕ್ರಿಯೇಟ್ ಮಾಡಬೇಕಾಗತ್ತೆ. ವಿಚ್ ಪ್ರೊವೈಡ್ಸ್ ಮೀನ್ಸ್ ಫಾರ್ ರಿಡಮ್ಷನ್ ಆಫ್ ಡಿಬೆಂಚರ್ಸ್. ಆಗ ಅದಕ್ಕೊಂದು ದಾರಿ ಸಿಗುತ್ತೆ, ಈ ಒಂದು ಅಮೌಂಟ್ ಫುಲ್ ಕಲೆಕ್ಟ್ ಆಗಿ ಅದನ್ನು ನಾವು ರೀಪೇಮೆಂಟ್ ಮಾಡೋಕ್ಕೆ. ದ ಕಂಪನಿ ಸೆಟ್ಸ್ ಅಸೈಡ್ ಎವ್ರಿ ಇಯರ್ ಸರ್ಟೆನ್ ಸಮ್ ಆಫ್ ಮನಿ ಔಟ್ ಆಫ್ ಇಟ್ಸ್ ಪ್ರಾಫಿಟ್ಸ್. ಅವ್ರಿಗೆ ಬಂದಿರೋ ಪ್ರಾಫಿಟ್ಸಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಅವರು ದಿಲ್ ಕೀಪ್ ಇಟ್ ಅಸೈಡ್ ಆ್ಯಂಡ್ ಇನ್ವೆಸ್ಟ್ ದ ಸೇಮ್ ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ದಟ್ ಮೇ ಬಿ ಅರ್ನ್ಡ್. ಅಂದರೆ ಇಂಟ್ರೆಸ್ಟ್ ಅವ್ರಿಗೆ ಏನು ಬರುತ್ತೆ ಅದನ್ನು ಸೇರಿಸಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ದ ಇನ್ವೆಸ್ಟ್ಮೆಂಟ್ ಇಸ್ ಸೋಲ್ಡ್ ವೆನ್ ಡಿಬೆಂಚರ್ಸ್ ಫಾಲ್ ಡ್ಯೂ ಫಾರ್ ರಿಡಮ್ಷನ್. ಆ ಥರ ಮಾಡಿರೋ ಇನ್ವೆಸ್ಟ್ಮೆಂಟ್ನ ಸೇಲ್ ಮಾಡಿ ಅದನ್ನು ದುಡ್ಡಾಗಿ ಕನ್ವರ್ಟ್ ಮಾಡಿಕೊಂಡು ಅವರು ರಿಡಮ್ಷನ್ ಮಾಡ್ಬೋದು. ದ ಅಮೌಂಟ್ ಅವೈಲಬಲ್ ಫ್ರಮ್ ದ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇಸ್ ಯುಟಿಲೈಸ್ಡ್ ಫಾರ್ ದ ರಿಡಮ್ಷನ್. ಆ ಸೇಲ್ ಮಾಡಿದ ದುಡ್ಡು ಅವ್ರಿಗೇನು ಬರುತ್ತೆ ಅದನ್ನು ಅವರು ರಿಡಮ್ಷನ್ ಪರ್ಪಸ್ಗೆ ಯುಟಿಲೈಸ್ ಮಾಡ್ಬೋದು. ಸೊ ಇಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡೋಣ. ಸೊ ಅಟ್ ದ ಎಂಡ್ ಆಫ್ ಫಸ್ಟ್ ಇಯರ್ ಅಂತ ಹೇಳಿದಾಗ ಫಾರ್ ಸೆಟ್ಟಿಂಗ್ ಅಸೈಡ್ ದ ಅಮೌಂಟ್ ಆಫ್ ಪ್ರಾಫಿಟ್ ಎಂಟ್ರಿ ಹೇಗೆ ಬರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಮ್ಷನ್ ಅಕೌಂಟ್. ಸೊ ವಿತ್ ದ ಅಮೌಂಟ್ ಆಫ್ ಪ್ರಾಫಿಟ್ ಸೆಟ್ ಅಸೈಡ್ ಈ ಒಂದು ಎಂಟ್ರಿನ ಪಾಸ್ ಮಾಡಬೇಕು. ನೆಕ್ಸ್ಟ್ ಫಾರ್ ಇನ್ವೆಸ್ಟಿಂಗ್ ದ ಅಮೌಂಟ್ ಸೆಟ್ ಅಸೈಡ್ ಈ ಒಂದು ಎಂಟ್ರಿಗೆ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್ ಬರುತ್ತೆ. ಅಗೇನ್ ಅಮೌಂಟು ವಿತ್ ದ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ಅಟ್ ದ ಎಂಡ್ ಆಫ್ ದ ಸೆಕೆಂಡ್ ಇಯರ್ ಆ್ಯಂಡ್ ಸಬ್ಸಿಕ್ವೆಂಟ್ ಇಯರ್ಸ್ ಅದರ್ ದೆನ್ ದ ಲಾಸ್ಟ್ ಇಯರ್ ಫಾರ್ ರಿಸೀವಿಂಗ್ ದ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಮೇಡ್ ಈ ಒಂದು ರೀಸನ್ಗೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಕೌಂಟ್, ರಿಡಮ್ಷನ್ ಅಕೌಂಟ್, ಇನ್ವೆಸ್ಟ್ಮೆಂಟ್ ಅಕೌಂಟ್. ಸೊ ಇಷ್ಟು ಕೂಡ ಇಲ್ಲಿ ನಾವು ಜರ್ನಲ್ ಎಂಟ್ರಿಯಲ್ಲಿ ನಾವು ಪಾಸ್ ಮಾಡಬೇಕಾಗುತ್ತೆ. ಫೈನ್. Then for the transfer of interest on debenture redemption fund investment ಇದಕ್ಕೆ ಬಂದ್ಬಿಟ್ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟಲ್ಲಿ ಇಂಟ್ರೆಸ್ಟ್ ಆಫ್ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್. ಫೈನ್. ಇದಾದಮೇಲೆ ಫಾರ್ ಸೆಟ್ಟಿಂಗ್ ಅಸೈಡ್ ದ ನಂಬರ್ ಆಫ್ ಪ್ರಾಫಿಟ್ಸ್ನ ಸೆಟ್ ಅಸೈಡ್ ಮಾಡೋಕ್ಕೆ ಯಾವ ರೀತಿ ಎಂಟ್ರಿ ಪಾಸ್ ಮಾಡಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಮ್ಷನ್ ಅಕೌಂಟ್ ಮಾಡಬೇಕು ವಿತ್ ದ ಅಮೌಂಟ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ಪ್ರಾಫಿಟ್ ಸೆಟ್ ಅಸೈಡ್. Next, for investing the amount set aside along with the interest received, along with the ಬಡ್ಡಿನೂ ಸೇರಿಸಿ ನಾವು ಅಸೈಡ್ ಜೊತೆಗೆ ಇಡಬೇಕಂದ್ರೆ ಡೆಬ್ಟ್ ರೆಡ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಅಂದರೆ ಡೆಬೆಂಚರ್ ರಿಡಮ್ಷನ್ ಏನಿರುತ್ತೆ ಫಂಡ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದನ್ನು ಡೆಬಿಟ್ ಮಾಡಿ ಟು ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಮಾಡಬೇಕಾಗುತ್ತೆ. At the end of the last year ending ಅಲ್ಲಿ ನಾವು ನೋಡಿದ್ರೆ ಫಾರ್ ರಿಸೀವಿಂಗ್ ದ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಮೇಡ್ ಜರ್ನಲ್ ಎಂಟ್ರಿ ಬಂದು ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಟು DRF ಅಂತ ನೋಡೋದಾದರೆ ಇಂಟ್ರೆಸ್ಟ್ ಇನ್ ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಾರ್ ಸೆಟ್ಟಿಂಗ್ ಅಸೈಡ್ ದ ನಂಬರ್ ಆಫ್ ಪ್ರಾಫಿಟ್ಸ್ ಎಂಟ್ರಿ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಡೆಟಾರ್ ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ ಈ ಎಂಟ್ರಿನ ನಾವು ಪಾಸ್ ಮಾಡಬೇಕು. ನೆಕ್ಸ್ಟು ಫಾರ್ ರಿಯಲೈಸಿಂಗ್ ದ ಇನ್ವೆಸ್ಟ್ಮೆಂಟ್ ಮೇಡ್ ಇದರಲ್ಲಿ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಎಂಟ್ರಿನ ನಾವು ಪಾಸ್ ಮಾಡಬೇಕು ವಿತ್ ದ ಸೇಲ್ ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಪ್ರೊಸೀಡ್ಸ್. ಫೈನ್.
Next, for the transfer of profit or loss on realization of debt redemption fund investments, in case of profit, debt redemption fund investment account data to debt redemption fund account ಈ ಒಂದು ಎಂಟ್ರಿ ಪಾಸ್ ಮಾಡ್ಬೋದು. ಅಥವಾ ಇನ್ ಕೇಸ್ ಆಫ್ ಲಾಸ್ ಏನಾದರೂ ಆಗಿದೆ, ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ರಿಡಮ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಈ ಎಂಟ್ರಿನ ಪಾಸ್ ಮಾಡಬೇಕಾಗುತ್ತೆ. ಫೈನ್. For the amount due to debenture holders, ಈ ಅಂಡರಲ್ಲಿ ಡಿಬೆಂಚರ್ಸ್ ಅಕೌಂಟ್ ಡೇಟಾ ಟು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಈ ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಫಾರ್ ರಿಡಮ್ಷನು ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. Next, for the transfer of the balance, if any, discount on issue of debentures account, loss on issue of debentures account. ಈ ಸಿಚುವೇಶನ್ ಅಲ್ಲಿ ನಾವು ಎಂಟ್ರಿ ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ ಡೆಟಾರ್ ಟು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಬರೀಬೇಕು, ಜೊತೆಗೆ ಟು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಈ ಒಂದು ಎಂಟ್ರಿನ ನಾವು ಪಾಸ್ ಮಾಡಬೇಕಾಗುತ್ತೆ. ಬೀಯಿಂಗ್ ವಾಟ್ ಫಾರ್ ದ ಟ್ರಾನ್ಸ್ಫರ್ ಆಫ್ ದ ಬ್ಯಾಲೆನ್ಸ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಏನಾದರೂ ಉಳ್ಕೊಂಡಿತ್ತು. ಓಕೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್. ನೆಕ್ಸ್ಟ್, for the transfer of an amount from the debenture redemption fund account to general reserve, if some of the debentures are redeemed, entry ಯಾವ ರೀತಿ ಬರುತ್ತೆ, debenture redemption fund account data to debenture redemption reserves account. Okay, so with nominal value of debenture redeemed. ನೆಕ್ಸ್ಟ್, ಇಫ್ ಆಲ್ ದ ಡಿಬೆಂಚರ್ಸ್ ಆರ್ ರಿಡೀಮ್ಡ್, ಎಲ್ಲ ಡಿಬೆಂಚರ್ಸು ನಾವು ರಿಡೀಮ್ ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಎಂಟ್ರಿ ಯಾವ ರೀತಿ ಮಾಡಬೇಕು, ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ ಡೆಟಾರ್ ಟು ಜನರಲ್ ರಿಸರ್ವ್ಸ್ ಅಕೌಂಟ್, ಅಂದರೆ ಫುಲ್ ಅಮೌಂಟ್ ನಾವು ಕೊಡ್ತಾ ಇದೀವಿ ಅಂತ, ವಿತ್ ದ ಬ್ಯಾಲೆನ್ಸ್ ಲೆಫ್ಟ್ ಇನ್ ದ ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್. ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಷ್ಟು ಕೂಟ ನಾವು ಕೊಟ್ಟು ಆ ಡಿಬೆಂಚರ್ಸ್ನ ನಾವು ಕ್ಯಾನ್ಸಲ್ ಮಾಡ್ತಾ ಇರೋದು. ಓಕೆ, ಸೊ ಇಲ್ಲಿಗೆ ವಿ ಆರ್ ಗೋಯಿಂಗ್ ಟು ಕನ್ಕ್ಲೂಡ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಆಲ್.